ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ವೆಜಿಟೇಬಲ್ ರೊಟ್ಟಿ ಮಾಡ್ತಾಯಿದ್ದೀನಿ. ಅದನ್ನು 2 ಟೈಪ್ಸ್ ಮಾಡ್ತೀನಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಂದು ದೊಡ್ಡ ಬೌಲ್ ತೊಗೊಳ್ಳಿ. ಅದಕ್ಕೆ ಚಿಕ್ಕ 3 ಬೌಲ್ ಅಷ್ಟು ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ತುರಿದಿರೋ ಕ್ಯಾರೆಟು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಇದಕ್ಕೆ ಕಲಿಸ್ಕೊಡಿ. ನೋಡಿ, ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು, ಮೀಡಿಯಮ್ಮಾಗಿ ಗಟ್ಟಿಗಿರಬೇಕು. ಇದನ್ನು ನಾನು ತಟ್ಟಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಹಿಂಗಿದ್ರೆ ನಾವು ತಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತಟ್ಟೋದು ಮತ್ತು ನಾನು ತವದ ಮೇಲೆ ಬೆಳೆಯೋದು ಎರಡು ತೋರಿಸ್ತೀನಿ. ಈಗ ಫಸ್ಟು ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇತ್ತು, ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ತವಾ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕಿ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತವಾಗೆ. ನೆಕ್ಸ್ಟು ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಯಾಕೆ ಆ್ಯಡ್ ಮಾಡ್ಕೋಬೇಕಂದ್ರೆ ಎಣ್ಣೆ ಇದ್ದರೆ ರೊಟ್ಟಿ ಕಷ್ಟ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಮತ್ತು ಈ ಥರ ನೋಡಿ, ಹಿಂಗೆ ಹಾಕಿದಾಗೂ ಜಾರುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡ್ರೆ ತಕ್ಷಣ ಇಟ್ಕೊಳ್ಳುತ್ತೆ. ನೋಡಿ, ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ತಟ್ಕೊಂಡೆ ಅಂತ. ಹೋಳಿಗೆ ಮಾಡೋ ಪೇಪರ್ ತೊಗೊಂಡು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೊಂಡು ಅದ್ರ ಮೇಲೆ ಇಟ್ಟು, ಮತ್ತು ಟ್ರಾನ್ಸ್ಪರೆಂಟ್ ಒಂದು ಕವರ್ ತೊಗೊಂಡು ಅದಕ್ಕೆ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ಥರ ಮೇಲೆ ಇಟ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಥರ ಬಳ್ಕೋಬೇಕು. ನೋಡಿ, ಈ ಥರ ಬಳ್ಕೊಂಡು ಇದಕ್ಕೆ ಬಾಳೆ ಎಲೆನೂ ಯೂಸ್ ಮಾಡ್ಕೋಬೋದು. ನಾನು ಹೋಳಿಗೆ ಕವರ್ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಈಗ 2 ಕಡೆನೂ 1 ಸ್ಪೂನು ನೀರನ್ನು, ಎಣ್ಣೆ ಆ್ಯಡ್ ಮಾಡಬಾರ್ದು, ನೀರನ್ನು ಆ್ಯಡ್ ಮಾಡಿಕೊಂಡು ಫುಲ್ಲು ರೊಟ್ಟಿ ಮೇಲೆಲ್ಲ ಫುಲ್ ಸ್ಪ್ರೆಡ್ ಮಾಡಿ 2 ಕಡೆನೂ ಬೇಯಿಸ್ಕೋಬೇಕು. ಈ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನೋಡಿ, ಇವಾಗ 2 ಕಡೆನೂ ಕುದಿಸಿ ಈ ಥರ 1 ಸ್ಪೂನು ನೀರು ಆ್ಯಡ್ ಮಾಡಿಕೊಂಡು 2 ಕಡೆನೂ ಬೇಯಿಸ್ಕೊಳ್ತಾ ಇದ್ದೀವಿ. ಇದು ರೊಟ್ಟಿ ರೆಡಿ ಇದೆ. ನೆಕ್ಸ್ಟು ರೊಟ್ಟಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಳ್ಕೊಂಡಿದ್ರಲ್ಲ ಹೋಳಿಗೆ ಪೇಪರ್ ಮೇಲೆ, ಅದನ್ನು ಯಾವ ರೀತಿ ಹಾಕ್ಕೊಳ್ಳಿ. ನೋಡಿ, ಅದನ್ನು ನೋಡಿ, ಈಗ ಸ್ವಲ್ಪ ಬೆಂದಿರುತ್ತೆ. ಇದನ್ನು 2 ಸೈಡನ್ನು ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಸೇಮ್ ಪ್ರೊಸೀಜರಲ್ಲಿ. ನೋಡಿ, ನಾನು ಅದೇ ರೊಟ್ಟಿ ಇದಕ್ಕೆ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡಿದ್ದೀನಿ. ಅಂದರೆ ಬೋಂಡ ಬಜ್ಜಿ ಹಾಕ್ತಿರಲ್ಲ ಆ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಸೇಮ್ ಪ್ರೊಸೀಜರಲ್ಲಿ ತವನ ಬಿಸಿನ ಕಡಿಮೆ ಮಾಡೋಕ್ಕೆ ನೀರು ಹಾಕಿ ಸ್ಪ್ರೆಡ್ ಮಾಡಿ ಫುಲ್ಲೆಲ್ಲ ಕ್ಲೀನ್ ಮಾಡಿ ಲೋ ಫ್ಲೇಮಲ್ಲಿ ಈ ಥರ ತವದ ಮೇಲೆ ಹಾಕ್ಕೊಂಡು ಈ ಥರ ಬಳ್ದಿರೋ ರೊಟ್ಟಿ ರೆಡಿ ಇರುತ್ತೆ. ನೋಡಿ, ಇದಕ್ಕೆ ನೀರು ಹಾಕಿ 2 ಸೈಡು ಬೇಯಿಸೋ ಅವಶ್ಯಕತೆ ಇಲ್ಲ, ಇದು ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಇದೆ. ಫ್ರೆಂಡ್ಸ್, ಇದನ್ನು ಹಾಗೆ ತಿನ್ಬೋದು, ಅಂದರೆ ಚಟ್ನಿ ಜೊತೆ, ಸಾಗು ಜೊತೆ, ಮಟನ್ ಫ್ರೈ, ಚಿಕನ್ ಫ್ರೈ ಜೊತೆನೂ ತಿನ್ಬೋದು. ನಾನು ಇದನ್ನು ಮಟನ್ ಫ್ರೈಗೋಸ್ಕರ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಬಳ್ಕೊಂಡ್ರೆ ಕೈಯನ್ನು ಸುಡಲ್ಲ, ಕೈನ ನೀರು ಹಚ್ಕೊಂಡು ಮಾಡಿದ್ರೆ ಕೈ ಸುಡಲ್ಲ. ಈ ಥರ ಫುಲ್ಲು ಸ್ಪ್ರೆಡ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿದ್ರೆ ನೀಟಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ರೆಡಿ ಇದೆ. ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. Thank you for watching.